ಈಗಾಗಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮದೇ ಆದಂತಹ ರಣತಂತ್ರವನ್ನು ಕೂಡ ರೂಪಿಸ್ತಾ ಇದ್ದಾರೆ. ಹಾಗೂ ರಾಜ್ಯದಲ್ಲಿ ಏನು ಉಂಟಾಗಿರುವಂತಹ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೂಕ್ಷ್ಮ ಕಣ್ಣುಗಳಿಂದ ನೋಡ್ತಾ ಇದೆ. ಯಾಕಂದರೆ ಇಡೀ ದೇಶದಲ್ಲೇ ಏನು 3 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಇರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ ಪಕ್ಷವು ಕೂಡ ಏನು ಒಂದು ಉತ್ತಮವಾದಂಥ ಹೆಜ್ಜೆಯನ್ನು ಇಡಬೇಕು, ಸೂಕ್ಷ್ಮವಾದಂಥ ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಈಗಾಗಲೇ ಏನು ಈ ಒಂದು ಅಖಾಡಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ರಾಜ್ಯದಲ್ಲಿ ಈಗಾಗಲೇ ಒಬ್ಬೊಬ್ಬ MLAಗಳು ಕೂಡ ಏನು ತಮ್ಮ ಸ್ವಂತ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದಾರೆ. ಅಥವಾ ಈ ಒಂದು ಈಗಾಗಲೇ ಏನು ಈ ಒಂದು ರೀತಿಯಾದಂತಹ ಏನು ಉಲ್ಬಣ ಆಗಿದೆ, ಸಮಸ್ಯೆ ಉಲ್ಬಣ ಆಗಿದೆ, ಈ ಒಂದು ಸಮಸ್ಯೆಗೆ ಯಾವ ರೀತಿಯಾದ ಶಮನವನ್ನು ಮಾಡ್ತಾರೆ ಅಥವಾ ಹೈಕಮಾಂಡ್ ಯಾವ ರೀತಿ ಎಂಟ್ರಿಯನ್ನು ಕೊಡುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ಅದರಲ್ಲೂ ಕೂಡ ಏನು ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಮುಂದಿನ 2 ವರ್ಷಗಳ ಕಾಲ ನಾನೇ CM ಅಥವಾ ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಏನು ಹೈಕಮಾಂಡ್ ಮಾತನ್ನು ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಅವರು ಕೇಳಬೇಕು ಎನ್ನುವಂತಹ ಮಾತನ್ನು ಕೂಡ ಆಡಿರ್ತಕ್ಕಂಥದ್ದು. ಆದರೆ ಈ ಒಂದು ಕರ್ನಾಟಕದಲ್ಲಿ ಉಂಟಾದಂತಹ ಅಧಿಕಾರದ ಸಮಸ್ಯೆ ಉಲ್ಬಣ ಇದೆ ಅಥವಾ ಅಧಿಕಾರ ಹಂಚಿಕೆ ಉಲ್ಬಣ ಇದೆ. ಈ ಒಂದು ಸಮಸ್ಯೆಗೆ ಹೈಕಮಾಂಡ್ ಒಂದು ರೀತಿಯಾದಂತಹ ಸೂತ್ರವನ್ನು ಅನುಸರಿಸ್ತಾ ಇದೆ. ವಿದೇಶ ಪ್ರವಾಸವನ್ನು ಮುಗಿಸಿ ಬಂದಿರುವಂತಹ ರಾಹುಲ್ ಗಾಂಧಿ ಅವರು ಪಿನ್ ಟು ಪಿನ್ ಡೀಟೇಲ್ಸನ್ನು ಕರ್ನಾಟಕದ ಪ್ರತಿಯೊಂದು ಮಾಹಿತಿಯನ್ನು ಪಡೆದಿದ್ದಾರೆ. ಹೀಗಾಗಿ ಹೈಕಮಾಂಡ್ ಇರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಳಗೊಂಡಂತೆ ಇನ್ನು ಪ್ರಧಾನ ಕಾರ್ಯದರ್ಶಿಗಳೇನಿದ್ದಾರೆ, ಸುರ್ಜೇವಾಲಾ ಅವರಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಹೀಗೆ ಅನೇಕರಿಗೆ ಚರ್ಚೆ ಮಾಡಿ ಒಂದು ರೀತಿ ರಾಜಿ ಸೂತ್ರವನ್ನು ಮುಂದಿಡೋದಕ್ಕೆ ಈಗಾಗಲೇ ಮುಂದಾಗ್ತಾರೆ ಎನ್ನುವಂತಹ ಮಾತು ಇದೆ. ಏನು ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಒಂದು ಪಕ್ಷ ನಿಷ್ಠೆಯನ್ನು ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಗಮನಿಸ್ತಾ ಇದೆ. ಅಥವಾ ಈಗಾಗಲೇ ಏನು ರಾಜಸ್ಥಾನ ಇರ್ಬೋದು, ಇತರ ಮಧ್ಯಪ್ರದೇಶ ಇರ್ಬೋದು, ಇತರ ಭಾಗಗಳಲ್ಲಿ ಉಂಟಾದಂತಹ ಸಮಸ್ಯೆ ಕರ್ನಾಟಕದಲ್ಲೂ ಕೂಡ ಉಂಟಾಗಬಾರ್ದು, ವಿಪಕ್ಷಗಳಿಗೆ ಏನು ಇದು ಆಹಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಸೂತ್ರವನ್ನು ಅನುಸರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಸಿದ್ದರಾಮಯ್ಯನವರೊಟ್ಟಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಮಾತನಾಡಿದ್ರೆ ಈ ಒಂದು LDK ಸೂತ್ರವನ್ನು ಅನುಸರಿಸುತ್ತೆ. ಅಂದರೆ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಕಸ್ಮಾತ್ ಅವರು ನೀಡಿದ್ರೆ, ಡಿ ಕೆ ಶಿವಕುಮಾರ್ಗೆ ಅವಕಾಶವನ್ನು ಕೊಟ್ಟರೆ ಸಿದ್ದರಾಮಯ್ಯನವ್ರನ್ನ ಬಡ ರೆಬಲ್ ಆಗಬಾರ್ದು, ಸಿದ್ದರಾಮಯ್ಯನವ್ರನ್ನ ಶಾಂತಗೊಳಿಸ್ತಕ್ಕಂಥದ್ದು ಅಥವಾ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿಯಾಗಿ ಅವರು ಮನವರಿಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಸೂತ್ರವನ್ನು ಅನುಸರಿಸ್ತಾ ಇರ್ತಕ್ಕಂಥದ್ದು. LDK ಸೂತ್ರ ಏನಂದರೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ಗೆ ಅವಕಾಶವನ್ನು ಕೊಟ್ಟರೆ 3 DCM ಸ್ಥಾನಗಳನ್ನ ಸೃಷ್ಟಿಯನ್ನು ಮಾಡ್ತಾರೆ. ಆ 3 DCM ಸ್ಥಾನಗಳಲ್ಲಿ ಒಂದು ಲಿಂಗಾಯತ ಸಮುದಾಯಕ್ಕೆ ಕೊಡಲಾಗುತ್ತೆ, ಇನ್ನೊಂದು ದಲಿತ ಸಮುದಾಯಕ್ಕೆ ಕೊಡಲಾಗುತ್ತೆ, ಇನ್ನೊಂದು ಕುರುಬ ಸಮುದಾಯಕ್ಕೆ ಕೊಡಲಾಗುತ್ತೆ. ಹೀಗಾಗಿ ಈ LDK ಸೂತ್ರವನ್ನು ಕಾಂಗ್ರೆಸ್ ಹೈಕಮಾಂಡ್ ಅನುಸರಿಸುತ್ತೆ. ಈ ಒಂದು ಸೂತ್ರವನ್ನು ಸಾಕಷ್ಟು ಕಡೆ ಅನುಸರಿಸಿದೆ ಕಾಂಗ್ರೆಸ್ನ ಹೈಕಮಾಂಡ್. ಹೀಗಾಗಿ ಕರ್ನಾಟಕದ ರಾಜಕಾರಣದಲ್ಲೂ ಕೂಡ ಕ್ಯಾಸ್ಟ್ ಕ್ಯಾಲ್ಕುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೀಗಾಗಿ ಜಾತಿ ಸಮೀಕರಣವನ್ನು ಕ್ಯಾಸ್ಟ್ ಕಾಂಬಿನೇಷನ್ನ ಮಾಡೋದಕ್ಕೆ ಈ ಒಂದು LDK ಸೂತ್ರವನ್ನು ಮಾಡ್ತಾರೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಲಿಂಗಾಯತ ಸಮುದಾಯದಲ್ಲಿ ಏನು ಪ್ರಭಾವಿ ಲಿಂಗಾಯತ ಸಚಿವರಿರ್ತಕ್ಕಂಥದ್ದು ಏನು HK ಪಾಟೀಲ್ ಅವರಾಗಿರ್ಬೋದು ಅಥವಾ MB ಪಾಟೀಲ್ ಆಗಿರ್ಬೋದು, ಈ 2 ನಾಯಕರಿಗೆ ಏನು ಉಪಮುಖ್ಯಮಂತ್ರಿ ಸ್ಥಾನವನ್ನು ಅವಕಾಶವನ್ನು ಮಾಡಿಕೊಡ್ಬೋದು. ಹಾಗೂ ದಲಿತ ಸಮುದಾಯದಲ್ಲಿ SC ಮಹದೇವಪ್ಪ ಅವರು, ಏನು KH ಮುನಿಯಪ್ಪನವರು, ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಹೀಗಾಗಿ ಅವರು ಕೂಡ ಏನು ಒಂದು ಅವಕಾಶವನ್ನು ಮಾಡ್ಬೋದು. ಅಥವಾ ಕುರುಬ ಸಮುದಾಯದಲ್ಲಿ ಅಂದರೆ ಬಹಳ ಪ್ರಮುಖವಾಗಿ ಇದೇ ಈ ಸ್ಟ್ರಾಟರ್ಜಿಯನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮಾಡ್ತಾ ಇದೆ. ಈ ಸ್ಟ್ರಾಟರ್ಜಿಗೆ ಸಾಕಷ್ಟು ಕುತೂಹಲ ಬರದೆ ಈ ಒಂದು ಕ್ಯಾಸ್ಟ್ ಕಾಂಬಿನೇಷನ್, ಅದರಲ್ಲೂ ಈಗ ಕುರುಬ ಸಮುದಾಯದ ಮುಖ್ಯಮಂತ್ರಿಯನ್ನು ಇಳಿಸಿದ ನಂತರ ಆ ಒಂದು ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಆ ಒಂದು ಸಮುದಾಯಕ್ಕೆ ಬೇಜಾರನ್ನು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಒಂದು DCM ಸ್ಥಾನವನ್ನು ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಡುವಂತಹ ಎಲ್ಲ ಸಾಧ್ಯತೆಗಳಿದೆ. ಈ 3 DCM ಅನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಆಯ್ಕೆ ಮಾಡುವ, ಅಂದರೆ ಸಿದ್ದರಾಮಯ್ಯನವರಿಗೆ ಆಯ್ಕೆ ಮಾಡುವಂತಹ ಪರಮಾಧಿಕಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಡಬಹುದು. ಇವೆಲ್ಲ ಸೂತ್ರಗಳನ್ನು ಅಥವಾ ಈ ಎಲ್ಲ ರೀತಿಯಾದಂತಹ ಕಾಂಗ್ರೆಸ್ನ ಹೈಕಮಾಂಡ್ ಅವರ ಒಂದು ವಿಚಾರವನ್ನು ಮಂಡಿಸ್ತಾರೆ.
ಆ ಒಂದು ವಿಚಾರಕ್ಕೆ ಸಿದ್ದರಾಮಯ್ಯನವರು ಯಾವ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಹೀಗಾಗಿ ಈ ಒಂದು ರಾಜಕೀಯ ಸೂತ್ರವನ್ನು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆ ಮಂಡಿಸುತ್ತೆ. ಏನು ಈ ಒಂದು ಸಾಕಷ್ಟು ಒಂದು ಕ್ಷಿಪ್ರ ಬೆಳವಣಿಗೆಗಳೇನು ನಡೀತಾ ಇದೆ, ಈ ಒಂದು ಬೆಳವಣಿಗೆ ನಂತರ ನೇರವಾಗಿ ರಾಹುಲ್ ಗಾಂಧಿಯವರು ಅಖಾಡಕ್ಕೆ ಇಳಿದು ರಾಹುಲ್ ಗಾಂಧಿಯವರೇ ನೇರವಾಗಿ ಸಿದ್ದರಾಮಯ್ಯನವ್ರನ್ನ ಮಾತಾಡುವಂತಹ ಸಾಧ್ಯತೆ ಇದೆ ಅಂತೇಳಿ ಸಾಕಷ್ಟು ಡೆಲ್ಲಿ ಮೂಲಗಳ ಮಾಹಿತಿ ಇರತಕ್ಕಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ಈಕ್ವೇಷನ್ಗೆ ಒಪ್ಪಿದ್ರೆ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಒಂದು ಸುಭದ್ರ ಸರ್ಕಾರವನ್ನು ನಡೆಸ್ಬೋದು ಅನ್ನೋದು ಕೂಡ ರಾಜಕೀಯ ತಜ್ಞರ ಲೆಕ್ಕಾಚಾರ ಆಗಿದೆ ಅಂತ